ರಾಜಕುಮಾರಿಯ ಸ್ಥಾನದಿಂದ ನಿನಗೆ ಯೋಗ್ಯತೆ ಇಲ್ಲಮ್ಮ. ನೀನು ನನ್ನ ತಂದೆಯಾದ ಪರಮಾತ್ಮನನ್ನು ತೋರಿಸಲು ನಿನ್ಗೆ ಯೋಗ್ಯತೆ ಇಲ್ಲ. ದೇವರನ್ನು ನೀನ್ ಯಾರಂತ ಹುಡುಕಲಿಲ್ಲ. ನನಗೂ ದೇವರ ಅಂತ ನೀನ್ ಯಾರಂತ ತೋರಿಸಿಲ್ಲ ಅಂದ್ರೆ ನಿನ್ಗೆ ಈ ಯೋಗ್ಯತೆ ಬೇಕಾ? ಈ ಸಿಂಹಾಸನ ಬೇಕಾ ನಿನ್ಗೆ? ಇಳಿ ಕೆಳಗಡೆ ಫಸ್ಟ್ ಅಂತ ಉಗಿದು ಕೆಳಗಡೆ ಇಳಿಸ್ತಾ ಇದ್ದಾನೆ ಪ್ರೇರೆ. ಯಾರಿಗೆ? ತನ್ನ ತಾಯಿಗೆ. ತನ್ನ ತಾಯಿಗೆ ಭಕ್ತನು. ಆಸನೇನು? ಭಕ್ತನು. ತನ್ನ ತಾಯಿಗೆ ನಿನ್ಗೆ ಯೋಗ್ಯತೆ ಇಲ್ಲ. ನಮ್ಮಪ್ಪನನ್ನು ಕಾಪಾಡಿದಂತೂ ಇದೇ ದೇವರೇ. ಅಭಿಯನು ಪ್ರೇರೆ, ಅಭಿಯನ್ಗೆ ಕಾಪಾಡಿದಂತ ಹಿಂದೆ ನಾವು ಅದೇ ಅಧ್ಯಾಯದಲ್ಲಿ ಹಿಂದ್ಗಡೆ ನೋಡುವಾಗ ಅಭಿಯನ್ನು ಕೂಡ ಯುದ್ಧಕ್ಕೆ ಹೋದಾಗ ಅಲ್ಲೇನಾಗುತ್ತೆ ಗೊತ್ತಾ? ಅಲ್ಲೂ ಶತ್ರುಗಳು ಇವನನ್ನು ಆವರಿಸಿಕೊಂಡಾಗ ಆತನು ಸಹ ದೇವರನ್ನು ಆಶ್ರಯಿಸಿ ಏನ್ ಮಾಡ್ತಾನೆ ಗೊತ್ತಾ? ಶತ್ರುಗಳನ್ನು ಸೋಲಿಸಿ ಹೊಡೆದೋಡಿಸಿ ಮನೆಗೆ ಬರ್ತಾನೆ. ಅಂದ್ರೆ ನಿನ್ನ ಗಂಡನನ್ನು, ನಿನ್ನ ತಂದೆಯನ್ನು, ನಿನ್ನ ಮಕ್ಕಳನ್ನು ಕಾಪಾಡಿದಂತ ದೇವರು ಯಾರಂತ ನೀನು ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಭೂಮಿ ಮೇಲೆ ನೀನು ಬದುಕುದಾದರೂ ಪ್ರಯೋಜನ ಏನಿದೆ ಅಮ್ಮ, ಅಣ್ಣ, ಅಕ್ಕ, ನಿನ್ನನ್ನು ಈ ಲೋಕದಲ್ಲಿ ಕರೆತಂದಂತ ಆ ಪರಮಾತ್ಮನು, ಆ ಸರ್ವೇಶ್ವರನು ನಿನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನಿನ್ನನ್ನು ರೂಪಿಸಿ ನೀನು ಹೊರಗಡೆ ಬರುವುದಕ್ಕಿಂತ ಮುಂಚೆ ನಿನಗೋಸ್ಕರ ತಾಯಿ ಎದೆಯಲ್ಲಿ ಹಾಲನ್ನು ಹೊರಗಡೆ ಬಂದಿದ್ದ ತಕ್ಷಣ ಬೇಕಾಗಿರೋದೇನು? ಗಾಳಿ, ಉಸಿರಾಟ ಇಲ್ಲದಿದ್ದರೆ ನರಳಾಟದ ಸಾವು. ಅಂಥ ದೇವರನ್ನು ಮರೆತು ಏನೋ ಹೇಳಿದಂತ ಮಾತುಗಳನ್ನು ಕೇಳಿಕೊಂಡು ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಪಂಚಿಕವಾದಂತ ಬಾಲ ಬೋಧನೆಗಳನ್ನು ಕೇಳುವಂತ ಮಕ್ಕಳಿಗೆ ಹೇಳುವಂತ ಮಾತೇನು ಗೊತ್ತಾ?